ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಈರುಳ್ಳಿ ಪಚ್ಚಡಿ ಅಥವಾ ಹಸಿ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದೊಂದ್ಸಲ ಬೇಜಾರಾಗುತ್ತೆ ಅಲ್ವಾ, ಕಾಯೆಲ್ಲ ತುರಿದು ಕಾಯಿ ಚಟ್ನಿ ಮಾಡೋದಕ್ಕೆ ಅಥವಾ ಬೇರೆ ಒಂದು ಸಾಂಬಾರಾಗಲಿ ಏನಾದರೂ ಅನ್ನಕ್ಕೆ ಮಾಡೋದಕ್ಕೆ ಬೇಜಾರಾದಾಗ ಸಿಂಪಲ್ ಆಗಿ ಫಾಸ್ಟ್ ಆಗಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಇದು. ಒಂದು 5ರಿಂದ 10 ನಿಮಿಷದ ಒಳಗಡೆನೆ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಜೊತೆಗೆ ವಿಜುವಲಿ ಇಂಪೇರ್ಡ್ ಅವರು ರುಬ್ಬಬೇಕಾದ್ರೆ ಮಾಡಬೇಕಾದ್ರೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನ ಹೇಳ್ತೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಿಕ್ಸರ್ ಜಾರ್ ಒಳಗಡೆ ಅರ್ಧ ಹಿಡಿ ಕರಿಬೇವಿನ ಸೊಪ್ಪು, ಅಂದರೆ ಒಂದು 3ರಿಂದ 4 ಗರಿ ಬಂದಿದೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು 3 ಹಸಿಮೆಣಸಿನ್ಕಾಯಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನ್, ಬೆಳ್ಳುಳ್ಳಿ 4ರಿಂದ 5 ದಪ್ಪೆಸ್ಲು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರುತ್ತೆ. ಹುಣಸೆ ಹಣ್ಣು 1 ಇಂಚಷ್ಟು ಹಾಕೊಳ್ತಿದ್ದೀನಿ. ಹುಳಿ ಜಾಸ್ತಿ ತಿನ್ನೋದಿಲ್ಲ ನಾವು, ಅದಕ್ಕೋಸ್ಕರ ಬರೀ 1 ಇಂಚಷ್ಟು. ಹುಳಿ ಸಾಕಾಗಲಿಲ್ಲ ಅಂದರೆ ಆಮೇಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಮೊದಲು ಇದನ್ನೆಲ್ಲ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬ್ಲೇಡಿಗೆ ಸಿಗಲಿಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ದಪ್ಪ ಸೈಜ್ದು 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಉದ್ದುದ್ದು ಕಟ್ ಮಾಡಿಕೊಂಡು ಈ ಈರುಳ್ಳಿನ ಜಸ್ಟ್ 1-2 ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ರುಬ್ಬಕ್ಕೆ ಹೋಗಬಾರ್ದು, ಜಸ್ಟ್ 2 ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಇವಾಗ ಒಂಚೂರು ಹುಳಿ ಕಮ್ಮಿ ಅನ್ನಿಸ್ತು. ಹುಣಸೆಹಣ್ಣೆ ನೆನೆಸಿಟ್ಕೊಂಡ್ನಲ್ಲ, ಅದರ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಕೊನೆಯಲ್ಲಿ ನೀವು ಅಡುಗೆ ಎಣ್ಣೆ, ಯಾವ ಎಣ್ಣೆ ಬೇಕಾದರೂ 1ರಿಂದ 2 ಟೇಬಲ್ ಸ್ಪೂನ್ ಅದಕ್ಕೆ ಟೇಸ್ಟಿಗೆ ತಕ್ಕ ಹಾಗೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ವಿಜುವಲಿ ಇಂಪೇರ್ಡ್ಗೆ ಏನಪ್ಪ ಹೇಳ್ತೀನಿ ಅಂದರೆ, ಮಿಕ್ಸರಲ್ಲಿ ನೀವು ಏನೇ ಗ್ರೈಂಡ್ ಮಾಡಬೇಕಾದ್ರೂ ಕೈ ಉಪಯೋಗಿಸ್ಬಿಟ್ಟೆ ಗ್ರೈಂಡ್ ಮಾಡಬೇಕು. ಅಂದರೆ ಆಫ್ ಮಾಡಿಬಿಟ್ಟು ನಂತರ ಎಷ್ಟು ಹದದಲ್ಲಿ ಇದು ರುಬ್ಬಿದೆ ಅಂತ ಟಚ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಆವಾಗ ತರಕಾರಿ ಹದ ಎಲ್ಲ ಗೊತ್ತಾಗುತ್ತೆ. ನೋಡಿ, ನಾನು ಕೈಯಲ್ಲೇ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಈರುಳ್ಳಿ ಪಚ್ಚಡಿ ಅಥವಾ ಹಸಿ ಈರುಳ್ಳಿ ಚಟ್ನಿ ರೆಡಿ ಇದೆ ನೋಡಿ. ಈ ಚಟ್ನಿ ಅಂತೂ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಇದೆಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕೂಡ ತುಪ್ಪ ಹಾಕ್ಕೊಂಡು ಇದನ್ನು ನೆಂಚ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ತಡ ನಿಮ್ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.